ಬೇಕಿರೋದು ಯಾರು ಅಂತ ನೀನು ತೋರಿಸ್ಕೊಳ್ಬೇಕು. ಅವನ್ನ ತಂದು ಅಮುಕ್ಬೇಕು ನನ್ನ ಚಾನಲ್ಲಾಗೆ ಅಷ್ಟೇ ನಾನು ಕೇಳೋದು. ನನ್ನ ಮೊಮ್ಮಗನ ಹೆಂಗ್ ಕರ್ಕೊಂಡ್ ಮೋಸ ಮಾಡಿದಾರೆ ನೆನ್ನೆ ತೋರಿಸ್ಬೇಕು ಅವ್ರು. 15 ದಿವಸದಿಂದ ಒಬ್ರು ಭಾರಿ ಕರ್ಕೊಂಡು ಓಡಾಡಿದ್ರು ನನ್ನ ಬೈಕ್ನಾಗ ಎಲ್ಲ ನೋಡಿದಾರೆ. ಹೇಳ್ತಾ ಇಲ್ಲ ಅವ್ನು ಏನ್ ಮಾಡ್ದಂದ್ರೆ ಅವನು ಇಲ್ಲ. ನಿನ್ನೆ ಬರತ್ತಿಗೆ ಎಲ್ಲ ಓಡೋಡೋಗಿದ್ದಾರೆ. ಕೃಷ್ಣ ಅನ್ನೋ ಹುಡುಗ ಈಗ ಮೃತಪಟ್ಟಿದಾನೋ ಅಥವಾ ಎಲ್ಲಿ ಹೋಗಿ ನಾಪತ್ತೆ ಆಗಿದ್ದಾನೋ ಇನ್ನು ಹುಡುಕಾಟ ನಡೀತಾ ಇದೆ. ಅವ್ರ ಅಜ್ಜಿ ಅವ್ರು ನಮ್ಮ ಜೊತೆಗಿದ್ದಾರೆ. ಅಮ್ಮ ಏನಾಯ್ತು ನೋಡಿ, ಈ ಕೇಸ್ನಲ್ಲಿ ನೀವು ಓಪನ್ ಆಗಿ ಮಾತಾಡಲಿಲ್ಲ ಅಂದರೆ ಇದು ಮುಂದಿನ ಹಂತಕ್ಕೆ ಹೋಗೋದಿಲ್ಲ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಆ ಸಹಚರ ಹುಡುಗರು ಇದ್ದಾರಲ್ವ, ಸಹಪಾಠಿಗಳವರು ಎಲ್ಲರೂ ಕ್ಲೋಸ್ ಇದ್ರ, ಹೇಗಿತ್ತು ಅವರು ಫ್ರೆಂಡ್ಶಿಪ್ ಹೇಗಿತ್ತು ಎಲ್ಲವನ್ನು ನೀವು ಹೇಳಬೇಕು. ನಾವು ಊರಾಗಿದ್ವಿ ಸ್ವಾಮಿ, ಅವ್ರು ಇಲ್ಲಿ ಏನ್ ಮಾಡ್ಕೊಟ್ರ ಅಂತ ಗೊತ್ತಿಲ್ಲ. ನಿನ್ನೆ ಇಬ್ರು ಹುಡುಗರು ಮಾತ್ರ ಬೈಕ್ನ ಬಂದು ಕರ್ಕೊಂಡು ಹೋದ್ರಂತ. ಒಬ್ಬನ ಬರೋವರೆಗೂ ಬಿಡಲಿಲ್ಲ ಅಂತ ನೀರು ಕುಡ್ದು. ಊಟ ಮಾಡಿ ಬರ್ತೀನಿ ತಡಿಯೋ ಅಂದ್ರೆ ಬಾರ ಕೃಷ್ಣ ನಮ್ಮನೆಗೆ ಉಂಡಂತೇನೆ. ನಮ್ಮ ಮಗಳು ಬೇಡ ಹೋಗೋದು ಅಂದ್ಲಂತೆ. ಅಮ್ಮ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಅಂದ. ಆಂಟಿ ನಾನ್ ಜವಾಬ್ದಾರಿ ನಾನು ಹೊಣೆ ಅಂತೇಳಿ ಬೈಕ್ನ ಕುಡಿಸ್ಕೊಂಡು ಕರ್ಕೊಂಬಂದೆ. ಅವ್ಳು ಬಾರಿ ಈಗ ಅಲ್ಲಿ ಆಶಾ ವರ್ಕರ್ ಕೆಲಸ ಮಾಡ್ಕೊಂಡು ಜೀವನ ಮಾಡಾಳ. ಈಗ ಅಂಗಡಿನೂ ಬಾಡಿಗೆ ಮನೆಯೂ ಬಾಡಿಗೆ. ಇದನ್ನೊಬ್ಬನೇ ಮಗ ತಗೊಂಡ ಬಂದು ಇಲ್ಲಿಟ್ಟು ಹೋಗಿದ್ದಾರೆ. ನಮಗೆ ಮುಂದೆ ಏನಾರ ಮಾಡಿ ಅವ್ರಿಗೆ ಒಂದು ದಾರಿ ತೋರಿಸ್ಬೇಕು, ಅವಳಿಗೆ ನ್ಯಾಯ ಕೊಡಿಸ್ಬೇಕು. ನಮಗೆ ಇನ್ನೇನು ಕೇಳಲ್ಲ ನಾವು. ಕೊಡು ಬಡವರಿಗೆ ಶಿಕ್ಷೆ ಆದ್ರೆ ನೆನ್ನೆಂದ ನಮ್ಮನ್ನು ಕೇಳಾರ ಗತಿ ಇಲ್ಲ ಇಲ್ಲಿ. ಇವತ್ತೆಲ್ಲರೂ ಬಂದಾರೆ, ಹೇಳಿದ್ಮೇಲೆ ಬಂದಾರೆ. ನಿಮ್ಗೆ ಎಲ್ಲೈತೆ ನ್ಯಾಯ? ನಮಗೆ ಏನೈತೆ ಬಡವರಿಗೆ? ಆಸ್ಪತ್ರೆ ಕೆಲಸ ಮಾಡೋಳಿಗೆ ಇಲ್ಲಲ್ಲ. ಮುಂದೆ ಹೆಂಗಪ್ಪ ನಾವು ಬದುಕ್ಬೇಕು? ಹೆಂಗ್ ಮಾಡ್ಬೇಕು ಹೇಳ್ರಿ ನೀವೇ? ದೊಡ್ಡವರಿಗೆ ಅಂದ್ರೆ ಒಂದ್ ನ್ಯಾಯ, ಬಡವ್ರ ಬಗ್ಗೆ ಈ ನ್ಯಾಯನ? ಸಣ್ಣ ಪುಟ್ಟರಿಗೆ ನ್ಯಾಯನೇ ಇಲ್ಲ. ನಮಗೆ ನ್ಯಾಯ ಕೊಡಿಸ್ರಿ. ನನ್ನ ಮೊಮ್ಮಗನಿಗೆ ಏನಾಗಿದ್ರೆ ಅಂತ ತೋರಿಸ್ರಿ. ನನ್ನ ಮಗಳಿಗೆ ಒಂದು ದಾರಿ ತೋರಿಸ್ರಿ. ಆಕೆ ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಾಳೆ ಬೊಮ್ಮಗಟ್ಟೆ. ಮನೆಗೆ ಹೋಗಿ ಮಕ್ಳು ಮರಿ ಉಳಿಸಿದ್ಲು, ಅವಳ ಜೀವನನೇ ಉಳಿಲಿಲ್ಲ. ಅವಳು ಬಾಳೆ ಇದಕ್ಕಾಗಿ ಹೋಗ್ಬಿಡ್ತಲ್ಲ. ನಾವೇನು ಮಾಡಿದೀವಿ ಅಂತದ್ದು? ನಮಗೆ ನ್ಯಾಯ ಬೇಕು, ಮುಂದರೆ ಬೇಕಿದ್ದು ಯಾರು ಅಂತ ನೀನು ತೋರಿಸ್ಕೊಳ್ಬೇಕು. ಅವನ್ನ ತಂದು ಅಮುಕ್ಬೇಕು ನನ್ನ ಚಾನಲ್ಲಾಗೆ ಅಷ್ಟೇ ನಾನು ಕೇಳೋದು. ನನ್ನ ಮೊಮ್ಮಗನ ಹೆಂಗ್ ಕರ್ಕೊಂಡ್ ಮೋಸ ಮಾಡಿದಾರೆ ನೆನ್ನೆ ತೋರಿಸ್ಬೇಕು ಅವ್ರು. ಏನ್ ಮಾಡ್ತಿರೋ ಏನ್ ಬಿಡ್ತಾರೋ ನನ್ನ ಮೊಮ್ಮಗ. ಬೇಕಪ್ಪ ನಮಗೆ ಇನ್ನೇನ್ ಕೇಳೋದ ನಾವು? ಏನೈತೆ ಅಂತ ಕೇಳನ್ನ. 4 ಹುಡ್ರು ಮನೆಗೆ ಬರ್ತಿದ್ವಾ ಬರೋದಂತೆ. 15 ದಿವಸದಿಂದ ಒಬ್ರು ಭಾರಿ ಕರ್ಕೊಂಡು ಓಡಾಡಿದ್ರು ನನ್ನ ಬೈಕ್ನಾಗ ಎಲ್ಲ ನೋಡಿದಾರೆ. ಹೇಳ್ತಾ ಇಲ್ಲ ಅವ್ನು ಏನ್ ಮಾಡ್ದಂದ್ರೆ ಅವನು ಇಲ್ಲ. ನಿನ್ನೆ ಬರತ್ತಿಗೆ ಎಲ್ಲ ಓಡೋಡೋಗಿದ್ದಾರೆ. ಅವ್ರ ಪೇರೆಂಟ್ಸ್ ಕರ್ಕೊಂಬಂದು ಹೋಗಿದ್ದಾರೆ. ನಾವು ಬರ್ದಿಲ್ಲ ಬಾಯಿ ಬಡ್ಕೊಂಡ್ರೆ ಯಾರು ಇಲ್ಲ ಇಲ್ಲಿ. ನಿನ್ನೆಂದ ನಮ್ಮನ್ನ ಕೇಳೋರೆ ಗತಿ ಇಲ್ಲ. ಎಲ್ಲೈತಿ ನಮ್ಮನಿಗೆ? ಎಲ್ಲೈತಿ? ಫ್ರೆಂಡ್ಸ್ಗಳು ಪೇರೆಂಟ್ಸ್ಗಳು ಯಾರು ಬರಲಿಲ್ಲ? ಯಾರು ಬಂದಿಲ್ಲ ಕೇಳಕ್ಕೆ. ಆದ್ರೆ ಎಲ್ಲ ಮೇಷ್ರುಗಳು ಬಂದಿದ್ರು, ಕೇಳಿದ್ರು. ನಾವ್ ಕೇಳ್ತೀವಿ ಕರ್ಸಿ ಅಂದ್ರು. ಅವರು ಇನ್ನಿವ್ರು ಏನು ಸುದ್ದಿ ಕೊಟ್ಟಿಲ್ಲ. ಸುಮ್ನೆ ರಮನ ಬರ್ತೀನಿ ಕರ್ಕೊಂಡು ಹುಡುಗರ್ನ ಕೇಳ್ತೀನಿ, ಅವ್ರ ತಂದೆ ತಾಯಿ ಕರ್ಕೊಂಡ್ ಬರ್ತೀವಿ ಇದ್ರು. ಯಾರು ಬಂದಿಲ್ಲ ಯಾರು ಬಂದು ಏನು ಅಂತ ಕೇಳಾರ ಗತಿ ಇಲ್ಲ. ಇನ್ನೇನು ಅವ್ಳು ಸಿಗ್ಲಿದ್ರೆ ನಾವೇ ಹೋಗ್ಬಿಟ್ರೆ ರಗಳೇ ಇಲ್ಲ ಅತ್ಲಾಗೆ. ಇವ್ರು ಕೇಳಿದಾಗ ಓಟ್ ಹಾಕ್ಬೇಕು, ಬಡವ್ರ ಬಗ್ಗೆ ನ್ಯಾಯ ಇಲ್ಲ. ನಾವು ಕೇಳೋದಷ್ಟಯ್ಯ. ಮುಂದೆ ಏನೇ ಬಂದ್ರು ಅವ್ರು ನನ್ನ ಮಗಳಿಗೆ ಅದು ಏನೈತೆ ನೋಡಿ ತೋರಿಸಿ ಮುಂದಾರು ತೋರಿಸ್ಕೊಳ್ಬೇಕು ಅದು ಎಲ್ಲೈತಿ ಅಂತ. ಇಷ್ಟೋ ತನಕ ಇಲ್ಲದ ಈಗ ಬಂದಾರೆ. ನಾವೆಲ್ಲ ಕೂತ್ಕೊಂಡು ಮೇಲೆ ಸ್ಟ್ರೈಕಿಗೆ ಎಲ್ಲಿ ಹೋದ್ರು. ಅವ್ರ ಮಕ್ಕಳಾದ್ರೆ ದೊಡ್ಡ ದೊಡ್ಡ ಕಾರ್ನ ಬಂದು ಎತ್ಕೊಂಡು ಹೋಗ್ತಾರಲ್ಲ, ಬಡವ್ರ ಮಕ್ಕ ತೋರಿಸಲ್ಲೇನು? ಹಿಂಗೆ ನ್ಯಾಯ ಇದು? ನನಗೆ ಬಂದಿದ್ರಮ್ಮ ಲೀಡರ್ ಯಾರಾದ್ರೂ ಯಾರು ಬಂದಿಲ್ಲ. ನಮ್ಮನ್ನ ಯಾರು ಏನು ಕೇಳಿಲ್ಲ ಸರ್. ಯಾರು ಕೇಳಿಲ್ಲ. ಇವತ್ತು ಬೆಳಿಗ್ಗೆ ಎಲ್ಲರೂ DC ಆಫೀಸಿಗೆ ಹೋದಿವಿ. ಅಲ್ಲಿ ಅರುಣ್ ಕುಮಾರ್ ಸಾರು, ಆಮೇಲೆ ಅಸಿಸ್ಟೆಂಟ್ DC ಅವರು, ನಾವು ಬೇಗ ನೀರನ್ನ ಕಮ್ಮಿ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂತ ಹೇಳಿಕೆ ಕೊಟ್ಟು ನಮಗೆಲ್ಲ ಹೇಳಿ ಕಳಿಸಿದ್ರು. ನೀವು 1 ಗಂಟೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನೀರು ಕಮ್ಮಿ ಆಗುತ್ತೆ ಹೋಗಿ ಅಂತ. ಇಲ್ಲಿ ನೋಡಿದ್ರೆ 3-3:30 ಆದ್ರೂ ನೀರೇ ಕಮ್ಮಿ ಆಗಿಲ್ಲ. ಅವಾಗ ಏನಾಯ್ತು ಅಂದರೆ ಇದು ಹಿಂಗೆ ಆಗಲ್ಲ, ನಮ್ಮ ಪಾಪದು ಏನು ಇದು ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಗೊತ್ತಾಗಿ ಎಲ್ಲ ಈ ಹೆಣ್ಮಕ್ಳುಗಳು ಎಲ್ಲರೂ ಸೇರ್ಕೊಂಡು ಎಲ್ಲ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗೆ ಅವಾಗೇನೆಲ್ಲ ಪೊಲೀಸ್ನವರು ಅವರು ಇವರು ಬಂದು ನಮಗೆ, ನೀವು ಯಾರು ರಾಘವೇಂದ್ರ ಸಾರೇನ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಸಾರ್ ಅವರು ಬಂದು ನಮ್ಮನ್ನು, ನೀವು ನನ್ನ ಜವಾಬ್ದಾರಿ ಇದೆ, ನಾನು ಇನ್ನೂ 2 ಡ್ರೋನ್ ತರಿಸ್ಕೊಡ್ತೀನಿ, ನಿಮಗೆ ಏನು ಬೇಕಾಗತ್ತೆ ಹೆಲ್ಪ್ ಮಾಡಿಕೊಡ್ತೀನಿ, ಸ್ಟ್ರೈಕ್ ತೆಗೀರಿ, ಅಲ್ಲಿಂದ 0 ಮಾಡಿಸಿದ್ದೀನಿ ಅಂತ ಅವ್ರು ಮಾತು ಕೊಟ್ಟು ನಮಗೆ. ಅವರು ವಾರಂಟ್ರಾಗ ಇದ್ದಾರೆ ಸರ್. ಈಗ ಇಲ್ಲೇ ವಾರಂಟ್ರಾಗಿದ್ದು ಅವರು ಎಲ್ಲ ನೋಡ್ಕೊತ ಇದ್ದಾರೆ. ನೀವು ಇರ್ರಿ, ನಾವು ಇರ್ರಿ, ಈ ಜೊತೆಗೆ ಸಹಕಾರ ಮಾಡ್ಕೊಂಡು ಒಂದಕ್ಕೊಂದು ಬೇಗ ನೋಡೋಣ ಅಂಥೇಳಿ ಅವರು ಯಾರೋ DYSP ಅವರಿಗೆ ಎಲ್ಲ ಫೋನ್ ಮಾಡಿ ಆಮೇಲೆ 0 ಮಾಡಿಸಿದ್ದೀವಿ ಅಂತಂತೂ ಅವರು ಹೇಳಿಕೆ ಕೊಟ್ಟ ಮೇಲೆ ನಾವು ಸ್ಟ್ರೈಕನ್ನು ತೆಗೆದು ಈಗ ಅವರು ಇದ್ದಾರೆ ನಮ್ಮ ಜೊತೆಗೆ. ಏನು ಆದಷ್ಟು ಬೇಗ ಪ್ರಯತ್ನ ಮಾಡೋಣ ಅಂತಂತ ಹೇಳ್ತಾ ಇದ್ದಾರೆ. ನೋಡೋಣ ಸರ್ ಏನಾಗುತ್ತೆ. ಹೇಗಿದ್ದೆ ಸರ್ ಕೃಷ್ಣ ಫ್ರೆಂಡ್ಸ್ ಜೊತೆ ಜಗಳ ಆ ಥರದ್ದು ಏನಾರು? ಈ ಫ್ರೆಂಡ್ಸ್ಗಳ ನಡುವೆ ಏನಾರು ಗಲಾಟೆ ಆ ಥರದ್ದು ಏನಾರು ಆಗಿತ್ತು ಇತ್ತೀಚೆಗೆ? ಇಲ್ಲ, ಆ ಥರದ್ದು ಏನು ಸ್ಕೂಲಲ್ಲಿ ಏನು ಹೇಳಿಲ್ವಾ? ಟೀಚರ್ಸ್ಗಳು ಏನಾರು ಕೇಳಿದ್ರ ಸ್ಕೂಲಲ್ಲಿ ಏನಾರು ಸಣ್ಣ ಪುಟ್ಟ ಜಗಳಗಳು? ಇಲ್ಲ ಇಲ್ಲ, ಆ ಏನಿಲ್ಲ. ಥರದ್ದು ಏನಿಲ್ಲ. ತುಂಬಾ ಚೆನ್ನಾಗಿದ್ದ ಹೆಲ್ದಿಗೆಲ್ಲ. ಹೆಲ್ತಿಗೆಲ್ಲ ಚೆನ್ನಾಗಿದ್ದ ಸರ್. ಒಂದು ಮಾತ್ರ ನುಗ್ತಾನಲ್ಲ, ಗಟ್ಟಿ ಹುಡುಗ. ಸೋಮವಾರ ದಿನ ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ ಸರ್. ಆ ಗೃಹ ಪ್ರವೇಶಕ್ಕೆ ನಿನ್ನೆ ಎಲ್ಲ ಕುಂಸಿಗೆಲ್ಲ ಹೋಗಿ
ಏನೇನು ಸಾಮಾನುಗಳು ಮರಿಬೇಕಾದವು ಎಲ್ಲ ತಗೊಂಡು ಬಂದು ಸಂಜೆ 4 ಗಂಟೆ ಅಂತ ಹಿಂಗೆ ಹುಡುಗರ ಜೊತೆಗೆ ಬೋದನು ಬಂದೆ ಅಲ್ಲಿ. ಆಮೇಲೆ ಕೇಳಿದಾಗೆ ಇಲ್ಲಿ ಮಿಸ್ ಆಗಿದ್ದಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಅದೇ ಈಗ ಅಲ್ಲಿ ಏನಾರ ದೊರೆತ್ರೆ ಏನಾರ ಅಂತ ಬಂದಲ್ಲ, ಅದು ಯಾವ ಹುಡುಗ ಅಂತ ಪತ್ತೆ ಹಚ್ಬೇಕು. ನಾನು ಜವಾಬ್ದಾರಿ ಆಂಟಿ ಕಳ್ಸ್ಕೊಡ್ರಿ ಅಂತ ಫೋನ್ನ ಕೇಳಿದಾನಂತೆ. ಅದು ಯಾವ ಹುಡುಗ ನಾನು ನೋಡ್ಬೇಕು. ಇಲ್ಲೆಲ್ಲ CC ಕ್ಯಾಮ್ರಾ ಐತಂತೆ, ತೆಗಿಸ್ಬೇಕು, ತೆಗ್ಸಿ ನೋಡ್ಬೇಕು. ನಮಗೆ ನ್ಯಾಯ ಬೇಕು, ನನ್ನ ಮೊಮ್ಮಗ ಬೇಕು. ಅದು ಏನಾಗಿತ್ತ ನಮಗೆ ಬೇಕು. SLC ಹುಡುಗನ ಹೆಂಗೆ ಇಟ್ಟವ್ರು ಇರ್ಬೇಕು. ಇರೋದು ಒಂದೇ ಒಂದು ಹುಡುಗ, ಏನು ಮಾಡ್ಬೇಕು ನನ್ನ ಮಗಳು. ಸಣ್ಣ ಮಕ್ಳಿಗೆ ಮನೆಗೆ ಹೋಗಿ ಆಶಾ ಕಾರ್ಯಕರ್ತ ಕೆಲಸ ಮಾಡ್ಬಿಟ್ಟೆ ಅವ್ರು ಕತ್ತ ಸ್ವಾಮಿ. ಬಾಡಿಗೆ ಅಂಗಡಿ ಕಟ್ಟು ಶಿವ್ ಮಾಡ್ಕೊಂಡು ಜೀವನ ಮಾಡೋದು ಎಷ್ಟು ಮೋಸ ಮಾಡ್ತಾನೆ ದೇವರು. ಏನೈತೆ ನಿಮಗೆ ನ್ಯಾಯ ತೋರಿಸ್ಕೊಡ್ರಿ. ಅದು ಎಲ್ಲಿ ಸ್ನೇಹಿತರೆ, ನಿರಂತರವಾಗಿ ಡ್ರೋನ್ ಶೋಧ ಕಾರ್ಯಾಚರಣೆನೂ ಕೂಡ ನಡೀತಾ ಇದೆ ಅಂತ ನೋಡಿ. ಈಗಾಗಲೇ ಪೊಲೀಸ್ನವರ ಬಳಿಯೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಪಡೆದಾಗ ಈ ನೀರನ್ನು ನಿಮಗೆ ಸಿಗ್ತಾ ಇದೆಯಲ್ಲ, ಒಂದು 15 ಅಡಿ ಆಳದ ನೀರನ್ನು ಕಡಿಮೆ ಮಾಡಿಸ್ಲಿಕ್ಕೂ ಕೂಡ, ಅಂದರೆ ಕಂಪ್ಲೀಟ್ ಝೀರೋ ಮಾಡಿಸ್ಲಿಕ್ಕೂ ಕೂಡ ಏನೆಲ್ಲ ಪ್ರಯತ್ನಗಳನ್ನು ಪಡಬೇಕು ಅದೆಲ್ಲವನ್ನೂ ಕೂಡ ಪಡಲಾಗ್ತಾ ಇದೆ. ಆದರೆ ಅದು 7 ಅವರ್ಸ್ ತೆಗೆದುಕೊಳ್ತೆ. ಇದು ಕಂಪ್ಲೀಟ್ ಝೀರೋ ಆಗಲಿಕ್ಕೂ ಕೂಡ 7 ಗಂಟೆಗಳ ಕಾಲ ಕಾಯಲೇಬೇಕು. ಆದರೂ ಕೂಡ ನೀವು ನೋಡ್ತಾ ಇರ್ಬೋದು, ಸೂಕ್ಷ್ಮವಾಗಿ ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಡ್ರೋನ್ ಮುಖಾಂತರವಾಗೂ ಕೂಡ ಹುಡುಕಾಟವನ್ನು ಮಾಡಲಾಗ್ತದೆ. ಎಲ್ಲಾದರೂ ಪೊದೆಗಳಲ್ಲೋ ಅಥವಾ ಸೈಡಿಗಿರ್ತಕ್ಕಂಥ ಗಿಡಗಂಟಿಗಳಲ್ಲಿ ಎಲ್ಲಾದರೂ ಮೃತದೇಹ ಸಿಕ್ಕಾಕೊಂಡಿದ್ರು ಕೂಡ ನಿಮಗೆ ತುಂಬ ಕ್ಲೋಸ್ ಶಾಟ್ಗಳಲ್ಲೂ ಕೂಡ ಡ್ರೋನ್ಗಳನ್ನು ಹಾರಾಟ ಮಾಡಿ ಅದ್ರ ಮುಖಾಂತರವಾಗೂ ಮೃತದೇಹವನ್ನು ಪತ್ತೆ ಹಚ್ಚುವ ಕಾರ್ಯ ಕೂಡ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ನಿಮಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನೀರಿನಲ್ಲಿ ಹೋಗ್ತಾ ಇರತಕ್ಕಂಥ ಬೋಟು ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಹುಡುಕಾಟವನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಒಂದು ಕಡೆ ಹುಡುಗನ ಕುಟುಂಬದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಗಳು ಕೂಡ ಆಗಬೇಕು ಅನ್ನೋ ಒತ್ತಾಯ ಕುಟುಂಬದವ್ರ ಕಡೆಯಿಂದ ಕೇಳಿ ಬರ್ತಾ ಇರೋದು. ನೋಡೋಣ ಏನೆಲ್ಲ ಆಗುತ್ತೆ. ಇದು ನಿರಂತರವಾಗಿ ಇವತ್ತು ಕೂಡ ಇದು ಮುಂದೆ ಹೋಗುತ್ತಾ ಅಥವಾ ಸಾಧ್ಯವಾದಷ್ಟು ಬೇಗ ಏನಾದರೂ ಹುಡುಕಾಟದಲ್ಲಿ ಏನಾದರೂ ಒಂದು ಸಫಲಕಾರಿಯಾದಂಥ ಏನಾದರೂ ಪಾಸಿಟಿವ್ ವೈಬ್ಸ್ ಏನಾದರೂ ಕಂಡು ಬರುತ್ತಾ, ನಾವು ಕುತೂಹಲಗಳಿಂದ ಕಾದು ನೋಡೋಣ. ನಿಮಗೆ ವಿಜುವಲ್ ಮುಖಾಂತರವಾಗೂ ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಕೃಷ್ಣ ಅನ್ನೋ ಹುಡುಗನ ತಾತ ಇಲ್ಲೇ ಇದ್ದಾರೆ. ನಿಮಗೆ ಗೊತ್ತಿದೆ ಈಗ ಸದ್ಯ ಏನೇನು ಆಗ್ತಾ ಇದೆ. ಇನ್ನು ಕೂಡ ನೀರನ್ನ ಕಡಿಮೆ ಮಾಡಿಸೋ ಪ್ರಯತ್ನ ನಡೀತಾ ಇದೆ. ಅದೊಂದು 7 ಅವರ್ ಆಗಬೇಕಂತೆ. ನೀರು ಝೀರೋ ಫುಲ್ ಕಡಿಮೆ ಮಾಡಿಸ್ತಿದ್ದಾರೆ. ನಿಮಗೆ ಏನೇನು ಅನುಮಾನಗಳಿದೆ ಈ ಒಂದು ಘಟನೆಯಲ್ಲಿ? ತುಂಬ ನೋವಲ್ಲೂ ಕೂಡ ಇದೆ ಘಟನೆಯಲ್ಲಿ ಸರ್. ನನಗನ್ಸಿದ್ದು ಹೆಂಗಪ್ಪ ಅಂದರೆ, ನಮ್ಮ ಹುಡುಗ ಬೆಳಿಗ್ಗೆ ಸ್ಟೂಡೆಂಟ್ ಅಂದರೆ SLC ಆದ್ದರಿಂದ ಅವನು ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರೋದು. ಎಲ್ಲಿಗೆ 7:30ಗೆ ಮನೆಗೆ ಬಂದು ಸೇರೋದು ಅಂತ ಯಾವ ಇದು ಇದ್ದಿಲ್ಲ. ಇವರು ಸ್ಕೂಲ್ ಹುಡುಗರು, ಅವರು ಇವನ್ ಜೊತೆಗಾರರು. ಇನ್ನು ಅವರು ಎಷ್ಟು 4 ಜನ ಹುಡುಗರು ಇದ್ರಂತೆ. 4 ಜನದಲ್ಲಿ ಒಬ್ಬ ಮುಸ್ಲಿಮ್ಸ್ ಹುಡುಗ, ಇನ್ನು ಬಾಕಿ ಎಲ್ಲ ಹಿಂದೂ ಹುಡುಗರು. ಅದರಲ್ಲಿ ಇವನು 4:15ಗೆ ಮನೆಯಲ್ಲಿ ಆ ರಮ್ಮಗೆ ಹೇಳಿ ಮಾತಾಡಿಸ್ತಾನೆ. ಆ ರಮ್ಮ ಎಲ್ಲಿಗೆ ಹೋಗ್ಬೇಡಪ್ಪ, ಮನೆ ಹತ್ರನೇ ಇರೋ ಅಂತ ಹೇಳಿದ್ದಾರೆ. ಇವು ಹುಡುಗರ ಹತ್ರ ಬೈಕ್ ಇದೆ. ಬೈಕ್ನಲ್ಲಿ ಒಂದು ಅರ್ಧ ಗಂಟೆ ಒಳಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಇಲ್ಲಿ ಕರ್ಕೊಂಬಂದಾಗೆ ನಾವು ನೋಡಿದ ಪ್ರಕಾರ ಚಪ್ಪಲಿ ದಿಂಡಿ ಮೇಲಿತ್ತು, ಬಟ್ಟೆ ಇರಲಿಲ್ಲ. ಬಟ್ಟೆ ಇರಲಿಲ್ಲದಕ್ಕೋಸ್ಕರ ನಮಗೆ ಅನುಮಾನ ಆಯಿತು. ಅನುಮಾನ ಆಗಿದ್ದರಿಂದ ಇನ್ನೂ ಇಷ್ಟೊತ್ತವರೆಗೂ ಹುಡುಕ್ತೀವಿ. ಡಿಪಾರ್ಟ್ಮೆಂಟ್ನವರು, ಆಮೇಲೆ ಈ AC ಅವ್ರು ಇನ್ನೊಬ್ಬರು ಹೆಸರು ಸರ್ಕಲ್ ಇನ್ಸ್ಪೆಕ್ಟ್ರು DC, ಇವರೆಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರು ಇಲ್ಲಿ ಗಲಾಟೆ ಆಗಿ ಧರಣಿ ಕೂತ್ಕೊಂಡ ನಂತರ ಬಂದರು. ಅದಕ್ಕಿಂತ ಮೊದಲೇ ನಾವು ಬೆಳಿಗ್ಗೆ 11 ಗಂಟೆಗೆ DC ಆಫೀಸಿಗೆ ಹೋಗಿ ನಾವು ಅಲ್ಲಿ ಅವರಿಗೆಲ್ಲ ಖುದ್ದಮ್ಮಾಗೆ ಹೇಳಿ ಬನ್ನಿ, ಸರ್ ನೀರು ಇಳಿಸಿಲ್ಲ, ರಾತ್ರಿ ಇಳಿಸಿರಿ ಅಂತ ಹೇಳಿದ್ದೀವಿ, ಇಳಿಸ್ಲಿಲ್ಲ, ಆದರೂ ನೀರು ಹಂಗೆ ಐತಿ, ನಮಗೆ ಅಲ್ಲಿ ಶವ ಸಿಗ್ತಾ ಇಲ್ಲ ಅಂತ ಹೇಳಿ, ಇಲ್ಲ ಎಲ್ಲ ಹೇಳಿ ಇಳ್ಸೋಕೆ ಹೇಳ್ತೀವಿ ಅಂತೇಳಿ ಎಲ್ಲ ಹೇಳಿದರು. ಮತ್ತು 2 ಗಂಟೆ ಮುಂಟೆ 2:30 ಮುಂಟೆ ಆದ್ರೂ ನೀರು ಬರಲಿ ಕಟ್ ಮಾಡಲಿಲ್ಲ ಅಂತ ಮತ್ತೆಲ್ಲ ಸೇರಿ ಇದಕ್ಕೆ ಧರಣಿ ಕೂತ್ಕೊಂಡಿವಿ. ರೋಡ್ನಲ್ಲಿ ಧರಣಿ ಕೂತ್ಕೊಂಡ್ಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ಅವರು ತಿಳಿ ಹೇಳಿ ಇದನ್ನೆಲ್ಲ ನಿಮಗೆ ಅದೇನು ಹುಡ್ಕೋಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಮುಂದೆನೇ ಹೇಳಿ ನೀರನ್ನೆಲ್ಲ ಕಂಟ್ಪಾಡಿಸಿ ಎಲ್ಲ ಈಗ ಮೇಲೆ ದ್ರೋನೆಲ್ಲ ಬಿಟ್ಟು ಕೆಳಗಡೆ ಇವು ವೈರನ್ ಅವನ್ನ ಒಂದು ಬಿಟ್ಟಿದ್ದಾರೆ, ಇನ್ನೊಂದು ಬಿಡ್ತೀವಿ ಅಂತ ಹೇಳಿದ್ರು. ಅದಿನ್ನೂ ಬಂದಿಲ್ಲ ಒಟ್ಟು. ಮತ್ತು ಅಲ್ಲಿ ಅರಬಗಟ್ಟೆ ಹತ್ರ ಗೇಟ್ ಐತೆ, ಅಲ್ಲಿಗೆ ಸಾಹೇಬ್ರೆ ಇಬ್ಬರನ್ನ ಕಳಿಸಿದ್ದಾರೆ. ಈಗ ನೀವು ಒಂದು ಇಬ್ಬರು ಬರ್ರಪ್ಪ ಅಂತ ಹೇಳಿದ್ದಾರೆ. ಈಗ ಹೋಗ್ಬೇಕು ಅಂತೇಳಿ ನಾವು ರೆಡಿ ಆಗ್ತಾ ಇದ್ದೀವಿ. ಈಗ ಒಬ್ಬರು ಹೋಗಿದ್ದಾರೆ ಸರ್. ಇಷ್ಟ ಸೌಮ್ಯನಾ ಸರ್? ಒಂದು ಸ್ವಲ್ಪ ಸೌಮ್ಯ ಸ್ವಭಾವದ ಹುಡುಗನ? ಹೇಗಿದ್ದಾಗ ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ಗಳ ಜೊತೆ ಎಲ್ಲ? ಅದೇನಂತೇನು ಇದ್ದಿಲ್ಲ ಸರ್. ಹಂಗೇನಾರ ಇದ್ದರೆ ಅವರು ಮೇಸ್ಟ್ರುಗಳೆಲ್ಲ ಅವ್ರ ತಂದೆ ತಾಯಿ ಕರೆ ಕಳಿಸಿ ಅವನಿಗೆ ಏನಾರ ಹೇಳೋದಿದ್ದೆ ಹೇಳಿ ಅವನಿಗೆಲ್ಲ ಬಿಗಿ ಮಾಡೋರು. ಆದ್ದರಿಂದ ನಾವು ಅವನಿಗೇನು ಮಾಡಿದ್ದೀವಪ್ಪ ಅಂದರೆ ಬೆಳಿಗ್ಗೆ 7 ಗಂಟೆ ಮನೆ ಬಿಟ್ಟರೆ ಸಾಯಂಕಾಲ 7:30 ಮನೆ ಬಂದು ಸೇರು ಆ ಟೈಪ್ ಬಂದೋಬಸ್ತಾಗಿ ಇಟ್ಟಿದ್ದೀವಿ. ಇದು ಹೆಂಗಾಯ್ತು ಹುಡುಗರಿಂದ ಅಂತ ಗೊತ್ತಿಲ್ಲ, ಯಾಕೆಂದರೆ ಇವನು ಕೈಯ ದುಡ್ಡು ಇಲ್ಲ, ಆಮೇಲೆ ಮೇಲೆ ಬೈಕು ಗೀಕು ಯಾವ ಇಲ್ಲ. ಈ ಥರ ಏನು ಹುಡುಗರಿದ್ರಲ್ಲ
ಇವರ ಖರ್ಚು ಇವರೇ ಹಾಕ್ಕೊಂಡು ಇವರು ಏನು ಅವರಿಗೂ ಇವ್ರಿಗೂ ಏನಾರು ಡಿಸ್ಪೋಸ್ ಇತ್ತೋ ಏನೋ ಎಂತ ಅದಂತೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ನಾವು ಹೇಳಕ್ಕೆ ಬರೋಲ್ಲ. ಆದರೆ ಈಗ ನಾವು ಚಪ್ಪಲಿ ಒಂದು ನಮಗೆ ಅನುಮಾನ ಹುಟ್ಟಿಸಿದೆ. ಯಾಕಪ್ಪ ಅಂದರೆ ಚಪ್ಪಲಿ ಒಂದು ತಾಕೆ ಬಟ್ಟೆ ಇಲ್ಲ. ಚಾನಲಲ್ಲಿ ಹೋಗಿದ್ದನ್ನ ಚಾನಲಲ್ಲಿ ಹೋದಾಗ ಇಲ್ಲಿ ಯಾರೋ ಒಬ್ರು ರೈತರು ಇವನು ಚಾನಲಲ್ಲಿ ಹೋದಾಗ ಕೈ ಎತ್ತಿದ ನಾನು ಹಗ್ಗ ವಸ್ತಿ ಅಂತೇಳಿ ಅವರು ಪ್ರತ್ಯಕ್ಷದರ್ಶಿ ಒಬ್ರು ಇದ್ದಾರೆ. ಬಟ್ ಇಲ್ಲಿ ಲೋಕಲ್ನವರು ಅವ್ರು ಯಾರು ಅಂತ ಗೊತ್ತಿಲ್ಲ. ಅವರು ಒಂದು ಹೇಳಿಕೆ ಮೇಲೆ ಚಾನಲಲ್ಲಿ ಸ್ವಲ್ಪ ಸರ್ಚ್ ಮಾಡ್ತಾರೆ. ಚರ್ಚೆ ಮಾಡಿ ಹುಡುಕ್ತಾ ಇದ್ದೀವಿ. ಅವನು ಸ್ನಾನನೇ ಮಾಡೋದಾದ್ರೆ ಬಟ್ಟೆ ಬಿಚ್ಚಿ ದಿಣ್ಣಿ ಮೇಲೆ ಇಟ್ಟು ಸ್ನಾನಕ್ಕೆ ಹೋಗ್ಬೋದಾಯ್ತು. ಸ್ನಾನ ಮಾಡೋಕ್ಕೆ ಹೋಗಿಲ್ಲ ಅವನು, ಬೇರೆ ಏನೋ ಅವ್ರು ಬಟ್ಟೆ ಬಿಚ್ಚಿದ್ದ ಅಂತ ಹೇಳಿದ್ರು. ಹೌದ್ರಾ? ಬಟ್ ನಾವು ನೋಡಿಲ್ಲ. ಬಟ್ಟೆ ಇರಲಿಲ್ಲ. ಅಲ್ಲ, ಈಗ ಅವ್ನು ಸಿಕ್ಕರೆ ಗೊತ್ತಾಗತ್ತೆ ಸರ್, ಬಟ್ಟೆ ಇದೆಯಾ ಇಲ್ಲ ಅಂತೇಳಿ ಗೊತ್ತಾಗತ್ತೆ. ಅದು ನಾವು ನೋಡ್ಲಿಲ್ಲದ್ದು ಹೇಳಕ್ ಬರಲ್ಲ. ಅದೇ ಚಪ್ಪಲಿ ಇದೆ ಅಲ್ಲಿ, ಬಂಡೆ ಮೇಲೆ ಬಟ್ಟೆ ಏನು ಕಾಣಿಸ್ಲಿಲ್ಲ. ಇಲ್ಲ ಇಲ್ಲ, ಇಷ್ಟು ಒಂದು ಆಗಿದೆ ಸರ್. ಏನೇ ಒಬ್ಬನೇ ಮಗ. ಆಮೇಲೆ ಇದಕ್ಕೆ ಏನಾಗಿದೆ ಅಂದರೆ ಸ್ವಲ್ಪ ರಾಜಕೀಯದವರು ಸಪೋರ್ಟ್ ಕೊಟ್ಟಿದ್ದಾರೆ, DC ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸ್ ಇಲಾಖೆನೂ ಸಪೋರ್ಟ್ ಮಾಡ್ತಾ ಐತೆ. ಈಗ ಸ್ಟ್ರೈಕ್ ಆದ ನಂತರ ಎಲ್ಲ ಪೊಲೀಸ್ ಬಂದು ನಾವು ಏನು ಕೇಳ್ಕೊಂಡ್ವಿ ಎಲ್ಲದನ್ನು ಸಪೋರ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ಹೇಳೋಣ. ಆದಷ್ಟು ಬೇಗ ಹುಡುಕೊಡ್ಲಿ ಅವರು. ಅವ್ರಿಗೂ ಒಂದು ದೇವರು ಭಗವಂತ ಅವರಿಗೆ ಒಂದು ಶಕ್ತಿ ಬರೆಸುವಂಥ ಒಂದು ಶಕ್ತಿ ಕೊಡಲಿ, ದುಃಖ ಬರೆಸುವಂಥ ಒಂದು ಶಕ್ತಿ ಕೊಡಲಿ. ಈ ರೀತಿ ಘಟನೆಗಳು ಯಾರಿಗೂ ಆಗಬಾರ್ದು. ಯಾಕೆಂದರೆ ತಾಯಿಗೆ ಮಗ ಎತ್ತವ್ರು ಯಜ್ಞಾನ ಮುದ್ದು ಅನ್ನಂಗೆ ಆ ತಾಯಿಗೆ ಇದ್ದಾನೆ ಒಬ್ಬ ಮಗ ಕಳ್ಕೊಂಡೈತೆ. ಅವರು ಮಂತ್ಯಾನ ಇವತ್ತು ಪಾಪ ಮಂತ್ಯಾನ ಬೆಳೆಸ್ಲಿಕ್ಕೆ ಯಾರು ಇಲ್ದಂಗೆ ಆಗೋತು. ಅಂಥ ಒಂದು ಘಟನೆ ಇದು ಯಾರಿಗೂ ಆಗಬಾರ್ದು ಅಂತೇಳಿ ನಾವು ಸ್ವಲ್ಪ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆದಷ್ಟು ಬೇಗ ಮಗು ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ.